ನಿಮ್ಮ ಮೊದಲನೆಯ ಪ್ರಶ್ನೆ, ದುರ್ಯೋಧನನ ಪ್ರಮುಖ ಸ್ನೇಹಿತ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಭೀಮ, ಸಿ ಕರ್ಣ, ಡಿ ಯುಧಿಷ್ಠಿರ. ನಿಮ್ಮ ಸರಿಯಾದ ಉತ್ತರ ಸಿ ಕರ್ಣ. ನಿಮ್ಮ ಎರಡನೇ ಪ್ರಶ್ನೆ, ಅರ್ಜುನನ ಸಾರಥಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಷ್ಮ, ಬಿ ಶ್ರೀಕೃಷ್ಣ, ಸಿ ಕರ್ಣ, ಡಿ ದ್ರೋಣಾಚಾರ್ಯ. ನಿಮ್ಮ ಸರಿಯಾದ ಉತ್ತರ ಬಿ ಶ್ರೀಕೃಷ್ಣ. ನಿಮ್ಮ ಮೂರನೇ ಪ್ರಶ್ನೆ, ಅಜ್ಞಾತವಾಸದಲ್ಲಿ ಅರ್ಜುನ ಯಾವ ಹೆಸರಿನಿಂದ ಇದ್ದನು? ನಿಮ್ಮ ಆಪ್ಷನ್ಸ್ಗಳು: ಎ ಕಂಕ, ಬಿ ಬಲ್ಲವ, ಸಿ ಬೃಹನ್ನಳ, ಡಿ ಗ್ರಂಥಿಕ. ನಿಮ್ಮ ಸರಿಯಾದ ಉತ್ತರ ಸಿ ಬೃಹನ್ನಳ. ನಿಮ್ಮ ನಾಲ್ಕನೇ ಪ್ರಶ್ನೆ, ಘಟೋತ್ಕಚನು ಯಾರ ಪುತ್ರ? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಭೀಮ, ಸಿ ಯುಧಿಷ್ಠಿರ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಬಿ ಭೀಮ. ನಿಮ್ಮ ಐದನೇ ಪ್ರಶ್ನೆ, ವ್ಯಾಸ ಮಹರ್ಷಿಯ ತಂದೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವಶಿಷ್ಠ, ಬಿ ಪರಾಶರ ಮಹರ್ಷಿ, ಸಿ ಜಮದಗ್ನಿ, ಡಿ ಗೌತಮ ಮಹರ್ಷಿ. ನಿಮ್ಮ ಸರಿಯಾದ ಉತ್ತರ ಬಿ ಪರಾಶರ ಮಹರ್ಷಿ. ನಿಮ್ಮ ಆರನೇ ಪ್ರಶ್ನೆ, ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ? ನಿಮ್ಮ ಆಪ್ಷನ್ಸ್ಗಳು: ಎ 12, ಬಿ 16, ಸಿ 18, ಡಿ 20. ನಿಮ್ಮ ಸರಿಯಾದ ಉತ್ತರ ಸಿ 18. ನಿಮ್ಮ ಏಳನೇ ಪ್ರಶ್ನೆ, ಮಹಾಭಾರತದ ಅತ್ಯಂತ ದೊಡ್ಡ ಪರ್ವ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆದಿ ಪರ್ವ, ಬಿ ಸಭಾ ಪರ್ವ, ಸಿ ಶಾಂತಿ ಪರ್ವ, ಡಿ ಭೀಷ್ಮ ಪರ್ವ. ನಿಮ್ಮ ಸರಿಯಾದ ಉತ್ತರ ಸಿ ಶಾಂತಿ ಪರ್ವ. ನಿಮ್ಮ ಎಂಟನೇ ಪ್ರಶ್ನೆ, ವಿರಾಟನ ರಾಜ್ಯದಲ್ಲಿ ಕೀಚಕನನ್ನು ಕೊಂದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಭೀಮ, ಸಿ ನಕುಲ, ಡಿ ಸಹದೇವ. ನಿಮ್ಮ ಸರಿಯಾದ ಉತ್ತರ ಬಿ ಭೀಮ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಭೀಷ್ಮರಿಗೆ ಇಚ್ಛಾಮರಣದ ವರವನ್ನು ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಶಂತನು, ಬಿ ಗಂಗಾದೇವಿ, ಸಿ ಪರಶುರಾಮ, ಡಿ ದೇವೇಂದ್ರ. ನಿಮ್ಮ ಸರಿಯಾದ ಉತ್ತರ ಎ ಶಂತನು. ನಿಮ್ಮ 10ನೇ ಪ್ರಶ್ನೆ, ಪಾಂಡುಗೆ ಶಾಪ ನೀಡಿದ ಋಷಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವ್ಯಾಸ ಮಹರ್ಷಿ, ಬಿ ಕಿಂದಮ ಋಷಿ, ಸಿ ದುರ್ವಾಸ ಋಷಿ, ಡಿ ವಶಿಷ್ಠ ಋಷಿ. ನಿಮ್ಮ ಸರಿಯಾದ ಉತ್ತರ ಬಿ ಕಿಂದಮ ಋಷಿ. ನಿಮ್ಮ 11ನೇ ಪ್ರಶ್ನೆ, ಪರೀಕ್ಷಿತನು ಯಾರ ಮೊಮ್ಮಗ? ನಿಮ್ಮ ಆಪ್ಷನ್ಸ್ಗಳು: ಎ ಭೀಮ, ಬಿ ಅರ್ಜುನ, ಸಿ ಯುಧಿಷ್ಠಿರ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಬಿ ಅರ್ಜುನ. ನಿಮ್ಮ 12ನೇ ಪ್ರಶ್ನೆ, ಯುದ್ಧದ ಅಂತ್ಯದಲ್ಲಿ ಜೀವಂತ ಉಳಿದ ಕೌರವರ ಪ್ರಮುಖ ಯೋಧರಲ್ಲಿ ಒಬ್ಬ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ಣ, ಬಿ ದುಶ್ಯಾಸನ, ಸಿ ಅಶ್ವತ್ಥಾಮ, ಡಿ ಶಕುನಿ. ನಿಮ್ಮ ಸರಿಯಾದ ಉತ್ತರ ಸಿ ಅಶ್ವತ್ಥಾಮ. ನಿಮ್ಮ 13ನೇ ಪ್ರಶ್ನೆ, ಅಭಿಮನ್ಯುವಿನ ಮರಣಕ್ಕೆ ಪ್ರಮುಖ ಕಾರಣವಾದ ಕೌರವ ಯೋಧ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ಣ, ಬಿ ದ್ರೋಣಾಚಾರ್ಯ, ಸಿ ಜಯದ್ರಥ, ಡಿ ಶಕುನಿ. ನಿಮ್ಮ ಸರಿಯಾದ ಉತ್ತರ ಸಿ ಜಯದ್ರಥ. ನಿಮ್ಮ 14ನೇ ಪ್ರಶ್ನೆ, ನಾರಾಯಣಾಸ್ತ್ರವನ್ನು ಯಾರು ಪ್ರಯೋಗಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ಣ, ಬಿ ಅಶ್ವತ್ಥಾಮ, ಸಿ ಅರ್ಜುನ, ಡಿ ದ್ರೋಣಾಚಾರ್ಯ. ನಿಮ್ಮ ಸರಿಯಾದ ಉತ್ತರ ಬಿ ಅಶ್ವತ್ಥಾಮ. ನಿಮ್ಮ 15ನೇ ಪ್ರಶ್ನೆ,
ಕರ್ಣನ ಕವಚ ಕುಂಡಲವನ್ನು ದಾನವಾಗಿ ಪಡೆದ ದೇವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಸೂರ್ಯದೇವ, ಬಿ ಇಂದ್ರದೇವ, ಸಿ ಅಗ್ನಿದೇವ, ಡಿ ವರುಣದೇವ. ನಿಮ್ಮ ಸರಿಯಾದ ಉತ್ತರ ಬಿ ಇಂದ್ರದೇವ. ನಿಮ್ಮ 16ನೇ ಪ್ರಶ್ನೆ: ಗುಡಾಕೇಶ ಎಂಬ ಬಿರುದು ಯಾರದು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಮ, ಬಿ ಅರ್ಜುನ, ಸಿ ಕರ್ಣ, ಡಿ ಯುಧಿಷ್ಠಿರ. ನಿಮ್ಮ ಸರಿಯಾದ ಉತ್ತರ ಬಿ ಅರ್ಜುನ. ನಿಮ್ಮ 17ನೇ ಪ್ರಶ್ನೆ: ಏಕಲವ್ಯನು ಯಾರನ್ನು ಮಾನಸಿಕ ಗುರುವೆಂದು ಸ್ವೀಕರಿಸಿದ್ದ? ನಿಮ್ಮ ಆಪ್ಷನ್ಸ್ಗಳು: ಎ ಭೀಷ್ಮ, ಬಿ ಕೃಪಾಚಾರ್ಯ, ಸಿ ದ್ರೋಣಾಚಾರ್ಯ, ಡಿ ಪರಶುರಾಮ. ನಿಮ್ಮ ಸರಿಯಾದ ಉತ್ತರ ಸಿ ದ್ರೋಣಾಚಾರ್ಯ. ನಿಮ್ಮ 18ನೇ ಪ್ರಶ್ನೆ: ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನು ಯಾವ ದಿನ ಸೇನಾಧಿಪತಿಯಾದನು? ನಿಮ್ಮ ಆಪ್ಷನ್ಸ್ಗಳು: ಎ 8ನೇ ದಿನ, ಬಿ 10ನೇ ದಿನ, ಸಿ 11ನೇ ದಿನ, ಡಿ 16ನೇ ದಿನ. ನಿಮ್ಮ ಸರಿಯಾದ ಉತ್ತರ ಡಿ 16ನೇ ದಿನ. ನಿಮ್ಮ 19ನೇ ಪ್ರಶ್ನೆ: ಕೌರವರ ಕೊನೆಯ ಸೇನಾಧಿಪತಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ಣ, ಬಿ ದ್ರೋಣಾಚಾರ್ಯ, ಸಿ ಶಾಲ್ಯ, ಡಿ ಅಶ್ವತ್ಥಾಮ. ನಿಮ್ಮ ಸರಿಯಾದ ಉತ್ತರ ಸಿ ಶಲ್ಯ. ನಿಮ್ಮ 20ನೇ ಪ್ರಶ್ನೆ: ಸಹದೇವನ ಶಂಖದ ಹೆಸರು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದೇವದತ್ತ, ಬಿ ಪೌಂಡ್ರ, ಸಿ ಮಣಿಪುಷ್ಪಕ, ಡಿ ಅನಂತ ವಿಜಯ. ನಿಮ್ಮ ಸರಿಯಾದ ಉತ್ತರ ಸಿ ಮಣಿಪುಷ್ಪಕ. ನಿಮ್ಮ 21ನೇ ಪ್ರಶ್ನೆ: ಪರೀಕ್ಷಿತನ ಜೀವವನ್ನು ಗರ್ಭದಲ್ಲಿಯೇ ರಕ್ಷಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವ್ಯಾಸ ಮಹರ್ಷಿ, ಬಿ ಶ್ರೀಕೃಷ್ಣ, ಸಿ ಅರ್ಜುನ, ಡಿ ಯುಧಿಷ್ಠಿರ. ನಿಮ್ಮ ಸರಿಯಾದ ಉತ್ತರ ಬಿ ಶ್ರೀಕೃಷ್ಣ. ನಿಮ್ಮ 22ನೇ ಪ್ರಶ್ನೆ: ಶ್ರೀಕೃಷ್ಣನ ಶಂಖದ ಹೆಸರು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದೇವದತ್ತ, ಬಿ ಪಾಂಚಜನ್ಯ, ಸಿ ಅನಂತ ವಿಜಯ, ಡಿ ಮಣಿಪುಷ್ಪಕ. ನಿಮ್ಮ ಸರಿಯಾದ ಉತ್ತರ ಬಿ ಪಾಂಚಜನ್ಯ. ನಿಮ್ಮ 23ನೇ ಪ್ರಶ್ನೆ: ನಕುಲನ ಶಂಖದ ಹೆಸರು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದೇವದತ್ತ, ಬಿ ಪೌಂಡ್ರ, ಸಿ ಸುಘೋಷ, ಡಿ ಅನಂತ ವಿಜಯ. ನಿಮ್ಮ ಸರಿಯಾದ ಉತ್ತರ ಸಿ ಸುಘೋಷ. ನಿಮ್ಮ 24ನೇ ಪ್ರಶ್ನೆ: ದುರ್ಯೋಧನನ ಜನ್ಮನಾಮ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸುಯೋಧನ, ಬಿ ದುಶ್ಯಾಸನ, ಸಿ ವಿಕರ್ಣ, ಡಿ ಚಿತ್ರಸೇನ. ನಿಮ್ಮ ಸರಿಯಾದ ಉತ್ತರ ಎ ಸುಯೋಧನ. ನಿಮ್ಮ 25ನೇ ಪ್ರಶ್ನೆ: ಯಕ್ಷ ಪ್ರಶ್ನೆಯ ನಂತರ ಯಕ್ಷನು ಮೊದಲು ಜೀವಂತಗೊಳಿಸಿದ ಪಾಂಡವ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಮ, ಬಿ ಅರ್ಜುನ, ಸಿ ನಕುಲ, ಡಿ ಸಹದೇವ. ನಿಮ್ಮ ಸರಿಯಾದ ಉತ್ತರ ಸಿ ನಕುಲ. ನಿಮ್ಮ 26ನೇ ಪ್ರಶ್ನೆ: ಯಕ್ಷ ಪ್ರಶ್ನೆಯಲ್ಲಿ ಯಕ್ಷನ ನಿಜವಾದ ರೂಪ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಇಂದ್ರ, ಬಿ ಯಮಧರ್ಮರಾಜ, ಸಿ ವರುಣ, ಡಿ ಕುಬೇರ. ನಿಮ್ಮ ಸರಿಯಾದ ಉತ್ತರ ಬಿ ಯಮಧರ್ಮರಾಜ. ನಿಮ್ಮ 27ನೇ ಪ್ರಶ್ನೆ: ಯುಯುತ್ಸು ಯಾರ ಪುತ್ರ? ನಿಮ್ಮ ಆಪ್ಷನ್ಸ್ಗಳು: ಎ ಪಾಂಡು, ಬಿ ಧೃತರಾಷ್ಟ್ರ, ಸಿ ವಿದುರ, ಡಿ ಭೀಷ್ಮ. ನಿಮ್ಮ ಸರಿಯಾದ ಉತ್ತರ ಬಿ ಧೃತರಾಷ್ಟ್ರ. ನಿಮ್ಮ 28ನೇ ಪ್ರಶ್ನೆ: ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಆಕೆಯ ಪರವಾಗಿ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ ಕೌರವ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದುಶ್ಯಾಸನ, ಬಿ ವಿಕರ್ಣ, ಸಿ ಯುಯುತ್ಸು, ಡಿ ಶಕುನಿ.
ನಿಮ್ಮ ಸರಿಯಾದ ಉತ್ತರ ಬಿ ವಿಕರ್ಣ. ನಿಮ್ಮ 29ನೇ ಪ್ರಶ್ನೆ, ವೈಷ್ಣವಾಸ್ತ್ರದಿಂದ ಅರ್ಜುನನನ್ನು ರಕ್ಷಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಮ, ಬಿ ಶ್ರೀಕೃಷ್ಣ, ಸಿ ಸಾತ್ಯಕಿ, ಡಿ ಯುಧಿಷ್ಠಿರ. ನಿಮ್ಮ ಸರಿಯಾದ ಉತ್ತರ ಬಿ ಶ್ರೀಕೃಷ್ಣ. ನಿಮ್ಮ ಕೊನೆಯ ಪ್ರಶ್ನೆ, ಭೀಮನಿಗೂ ಗದಾಯುದ್ಧವನ್ನು ಕಲಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದ್ರೋಣಾಚಾರ್ಯ, ಬಿ ಭೀಷ್ಮ, ಸಿ ಬಲರಾಮ, ಡಿ ಪರಶುರಾಮ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.